ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಮರು ಮಾಂಗಲ್ಯ ಧಾರಣೆ ಅಂದರೆ ಏನು, ಇದನ್ನ ಯಾಕೆ ಮಾಡ್ತಾರೆ, ಜ್ಯೋತಿಷ್ಯದಲ್ಲಿ ಈ ಸಮಸ್ಯೆಗೆ ಪರಿಹಾರವೇನು, ಈ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತಾಗಿ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನಾನಾಗಲೇ ಹೇಳಿದಾಗೆ ಈ ಮರು ಮಾಂಗಲ್ಯ ಧಾರಣೆ ಅಂದರೆ ಏನು ಅಂತ. ಮರುಮಾಂಗಲ್ಯ ಧಾರಣೆ ಅಂತ ಹೇಳಿದರೆ ಪುನಃ ಇನ್ನೊಂದು ಹಾಗೆ ನೋಡುವಾಗ ಪದದ ಅರ್ಥವನ್ನು ನೋಡುವಾಗ ಮರು ಮಾಂಗಲ್ಯ ಧಾರಣೆ, ಪುನಃ ಮಾಂಗಲ್ಯವನ್ನು ಧಾರಣೆ ಮಾಡುವಂಥದ್ದು ಅಂತ. ಹಾಗೆ ಇದರಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ದೃಷ್ಟಿಕೋನಗಳಿಂದ ನಾವು ಚಿಂತನೆ ಮಾಡಬೇಕಾಗ್ತದೆ. ಒಂದೇ ದೃಷ್ಟಿಕೋನದಿಂದ ಚಿಂತನೆಯನ್ನು ಮಾಡಿ ಮರುಮಾಂಗಲ್ಯ ಧಾರಣೆಯನ್ನು ಮಾಡಬೇಕು ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂತ ಕೇಳಿದರೆ, ನಮ್ಮ ಆತ್ಮ ಅನ್ನುವಂಥದ್ದು ಹುಟ್ಟಲಿಕ್ಕೆ ಆಯ್ಕೆ ಮಾಡಿದಂಥ ಸಂದರ್ಭಗಳನ್ನು ನಾವು ಬದಲಾವಣೆ ಮಾಡಲಿಕ್ಕೆ ನಾವು ಸಾಧ್ಯತೆ ಇಲ್ಲ. ಯಾಕಂದರೆ ಆತ್ಮ ಯಾವ ದೇಹ ಬೇಕು ಅಂತ ಅದು ಡಿಸೈಡ್ ಮಾಡಿರ್ತದೆ. ಹಾಗೆ ಆದರೆ ನಾವು ಬೆಳೆಯುವಂಥ ಸಂದರ್ಭಗಳನ್ನು ನಾವು ಬದಲಾವಣೆ ಮಾಡಿಕೊಳ್ಬೋದು, ಅದು ನಮ್ಮ ಕೈಲಿದೆ. ಆದರೆ ಆ ಆತ್ಮ ಅನ್ನುವಂಥದ್ದು ಇಂಥ ಒಂದು ದೇಹದಲ್ಲಿ ಸೃಷ್ಟಿಯಾಗಬೇಕು ಅನ್ನುವಂಥದ್ದು ಅದು ಆತ್ಮ ಡಿಸೈಡ್ ಮಾಡುವಂಥದ್ದು, ಅರ್ಥಾತ್ ಭಗವಂತನ ಚಿಂತನೆ ಅನ್ನುವಂಥದ್ದು. ಹಾಗೆ ಈ ಯಾಕೆ ಈ ಆತ್ಮಗಳ ವಿಷಯ ಅನ್ನುವಂಥದ್ದು ಬರ್ತದೆ ಅಂತ ಕೇಳಿದರೆ, ಈ ಮರುಮಾಂಗಲ್ಯ ಧಾರಣೆ ಅನ್ನುವಂಥದ್ದು ಹಲವಾರು ದೃಷ್ಟಿಕೋನಗಳಲ್ಲಿ ನೋಡಬೇಕು ಅಂತ ಆಗಲೇ ಹೇಳಿದೆ. ಯಾಕೆ ಒಂದು ವಿವಾಹದ ವಿಚಾರವಾಗಿ ಯಾವುದೋ ಒಂದು ಹುಡುಗಿಯನ್ನು ಅಥವಾ ಒಂದು ಹುಡುಗನನ್ನು ನಾನು ಇವಳನ್ನು ಮದುವೆ ಆಗಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡಂಥದ್ದು, ತುಂಬ ಆಸೆಗಳನ್ನು ಇಟ್ಟುಕೊಂಡು ಪುನಃ ಆಗದಲೇ ಇದ್ದಂತು, ಇದೆಲ್ಲವೂ ಸಮೇತ ಪುನರ್ಜನ್ಮಕ್ಕೆ ಕಾರಣವಾಗ್ತದೆ. ಮುಂದಿನ ಜನ್ಮದಲ್ಲಿ ಆ ಒಂದು ಯೋನಿಯಲ್ಲಿಯೇ ಹುಟ್ಟಿ ಆ ಎರಡು ಆತ್ಮಗಳು ಅನ್ನುವಂಥದ್ದು ಒಂದಾಗ್ತದೆ. ಅದು ಆಗೇನಾಗ್ತದೆ, ಆ ಒಂದು ಆತ್ಮದ ಅನ್ನುವಂಥದ್ದು ಅದು ಆ ಜನ್ಮ ಅನ್ನುವಂಥದ್ದು ಅದು ಮುಗೀತು ಅಂತ ಹೇಳಿ. ಹಾಗೆ ಯಾಕೆ ಈ ವಿಷಯ ಮರುಮಾಂಗಲ್ಯ ಧಾರಣೆಗೂ ಆತ್ಮಕ್ಕೂ ಅಂತ ಕೇಳಿದರೆ, ನೋಡಿ, ಲಗ್ನದಿಂದ ಜಾತಕದಲ್ಲಿ ಕೆಲವೊಂದು ದೋಷಗಳಿದ್ದಾಗ ನಾನು ಹಲವಾರು ಕೆಲವರೆಲ್ಲ ಕರೆ ಮಾಡಿದಾಗ ನಾನು ಹೇಳಿದ್ದೇನೆ ಏನಂತ, ಮರುಮಾಂಗಲ್ಯ ಧಾರಣೆಗಿಂತ ಅದನ್ನು ಯಾರಿಗೂ ಹೇಳಲಿಲ್ಲ. ಆದರೂ ಅದು ಇರುವಂಥ ಮಹತ್ವ ಏನು ಅಂತ ಕೇಳಿದರೆ, ಮದುವೆಗೆ ನೋಡುವಂಥ ಸಂದರ್ಭಗಳಲ್ಲಿ ಈ ದ್ವಿಕಳತ್ರ ಯೋಗ ಅಂತ ಹೇಳಿ ಎರಡು ಮದುವೆ ಆಗುವಂಥ ಯೋಗಗಳಿರ್ತದೆ. ಆ ಎರಡು ಮದುವೆ ಆಗುವಂಥ ಯೋಗಗಳನ್ನು ತಪ್ಪಿಸ್ಲಿಕ್ಕೆ ಏನು ಮಾಡ್ತೇವೆ ಅಂತ ಕೇಳಿದರೆ, ಒಂದನೇ ಮದುವೆ ಅನ್ನುವಂಥದ್ದು ಕದಳಿ ವಿವಾಹವೋ ಕುಂಭ ವಿವಾಹಾದಿಗಳನ್ನು ಮಾಡಿ ಎರಡನೇ ಮದುವೆ ಅನ್ನುವಂಥದ್ದು ಆಗ್ತದೆ ಅನ್ನುವಂಥದ್ದು. ಅದು ಯಾಕೆ ಅಂತ ಕೇಳಿದರೆ, ಒಂದನೇ ಮದುವೆ ಆ ಜಾತಕರಿರುವರು, ಆ ಎರಡು ಜಾತಕಗಳು ಕೂಡದಲ್ಲೇ ಇದ್ದಾಗ ಏನಾಗ್ತದೆ, ಆ ಸಪ್ತಮ ದೋಷ ಅನ್ನುವಂಥದ್ದು ಇದ್ದಾಗ ಒಂದು ಮದುವೆ ಆಗಿ ನೀವು ಸುಮಾರಷ್ಟು ಕಡೆ ನೋಡಿರ್ಬೋದು, ಮದುವೆ ಆಗಿ 2 ದಿನಕ್ಕೆ ಡೈವರ್ಸ್ ಆಯಿತು, ಮದುವೆ ಆಗಿ ಅರ್ಧ ಗಂಟೆಗೆ ಡೈವರ್ಸ್ ಆಯಿತು, ಇಲ್ಲ ಮದುವೆ ಆಗಿ ಸ್ವಲ್ಪ ದಿನಕ್ಕೆ ಗಂಡ ತೀರಿ ಹೋದ, ಮದುವೆ ಆಗಿ ಸ್ವಲ್ಪ ದಿನಕ್ಕೆ ಹೆಂಡತಿ ತೀರಿ ಹೋದ್ಲು, ಅದಾದ ನಂತರದಲ್ಲಿ ಅವರಿಬ್ಬರ ನಡುವೆ ಇಬ್ಬರೂ ಸಮೇತ ದಂಪತಿ ಮರಣ ಹೊಂದಿದಂಥದ್ದು, ಇವೆಲ್ಲವನ್ನು ನಾವು ದಿನನಿತ್ಯ ಜೀವನಗಳಲ್ಲಿ ನಾವು ಅಬ್ಸರ್ವ್ ಮಾಡಿರ್ತೇವೆ. ಇದೆಲ್ಲ ಯಾಕಾಗ್ತದೆ ಅಂತ ಕೇಳಿದರೆ, ಆ ಜಾತಕಾದಿಗಳು ಅನ್ನುವಂಥದ್ದು ಕೂಡದಲ್ಲೇ ಇದ್ದಾಗ ಈ ರೀತಿ ದೋಷಗಳು ಅನ್ನುವಂಥದ್ದು ಉಂಟಾಗ್ತದೆ. ಈ ದ್ವಿಕಳತ್ರ ಯೋಗ ಇದ್ದಾಗ ಮೊದಲನೇ ಮದುವೆ ಅನ್ನುವಂಥದ್ದು ನಾವೇನು ಮಾಡಬೇಕು, ಆ ದೋಷವನ್ನು ಪರಿಹಾರ ಮಾಡ್ಕೊಳ್ಬೇಕು. ಹೇಗೆ ಪರಿಹಾರ ಮಾಡ್ಕೊಳ್ಳೋದು? ಈ ಕದಳಿ ವಿವಾಹಕ್ಕೆ ದೇವತಾನುಗ್ರಹ ಆವಾಹನೆಯನ್ನು ಮಾಡಿ ಅದರೊಟ್ಟಿಗೆ ಮದುವೆ ಮಾಡಿ ಒಂದನೇ ಮದುವೆ ಅನ್ನುವಂಥದ್ದು ಮುಗಿದು ಹೋಯಿತು ಅನ್ನುವಂಥದ್ದು. ಎರಡನೇ ಮದುವೆ ಅನ್ನುವಂಥದ್ದು ಶಾಶ್ವತವಾಗಿರ್ಬೇಕನ್ನುವಂಥ ದೃಷ್ಟಿಯಿಂದ ನಾವು ಮಾಡುವಂಥದ್ದು. ಎರಡು ಮದುವೆ ಆಗುವಂಥ ಯೋಗ ಇದ್ದಿದ್ದೆ. ಈಗ ಏನೋ ಇವತ್ತಿನ ಕಾಲದಲ್ಲಿ ಏನಾಗಿದೆ, ಬಾಳೆ ಗಿಡಕ್ಕೆ ಹೋಗಿ ಮದುವೆ ಅರಿಶಿನ ದಾರ ಕಟ್ತಿದ್ದಂಗೆ ನಮ್ಮದೆಲ್ಲ ದೋಷ ಪರಿಹಾರ ಆಗಿಬಿಡ್ತದೆ ಅಂತ. ಅದನ್ನು ಶಾಸ್ತ್ರವಿಧಿಯಾಗಿ ಮಾಡಿದಾಗ ಮಾತ್ರ ಆ ಒಂದನೇ ಮದುವೆಯ ಯೋಗಗಳು ಅನ್ನುವಂಥದ್ದು ಹೋಗ್ತದೆ. ಕೆಲವರು ಇವತ್ತು ಫೋನ್ ಮಾಡಿದಾಗ ಹೇಳ್ತಿರ್ತಾರೆ, ಬಟ್ರೆ ನಾವು ಕದಳಿ ವಿವಾಹ ಮಾಡಿದ್ವಿ, ಕುಂಭ ವಿವಾಹ ಮಾಡಿದ್ವಿ, ಆದರೂ ನನ್ನ ಮಗಳಿಗೆ ಹೀಗೆ ಡೈವರ್ಸ್ ಆಯಿತು. ಯಾಕೆ ಅಂತ ಕೇಳಿದರೆ, ಮಾಡುವಂಥ ಕ್ರಿಯೆಯನ್ನು ಸರಿಯಾಗಿ ಮಾಡಬೇಕು. ಈಗ ಅನಸ್ತೇಶ ಕೊಡುವಾಗ, ಆಪ್ರೇಷನ್ ಮಾಡುವಾಗ ನಾನು ಹೊಟ್ಟೆ ಕೊಯ್ದು ಅನಸ್ತೇಶ ಕೊಡ್ತೀನಿ ಅಂತ ಹೇಳಿದರೆ ಆಗೋದಿಲ್ಲ. ಹೊಟ್ಟೆ ಕೊಯ್ಲಿಕ್ಕಿಂತ ಮುಂಚೆ ಅನಸ್ತೇಶವನ್ನು ಕೊಡಬೇಕು, ಇಲ್ಲಾಂದರೆ ಅವನು ಮರಣ ಹೊಂದ್ತಾನೆ. ಹಾಗೆಯೇ ಈ ಶಾಸ್ತ್ರವಿಧಿಯಲ್ಲಿ ಎಳ್ಳಷ್ಟು ತೊಂದರೆಗಳಾದರೂ ಅವೆಲ್ಲವೂ ಸಮೇತ ಇದಕ್ಕೆ ಕಾರಣರಾಗ್ತದೆ ಅಂಥೇಳಿ. ಹಾಗೆ ಈ ಕಳತ್ರ ಭಾವ ಅನ್ನುವಂಥದ್ದು ಹೋಗಿಬಿಡ್ತು. ಹಾಗೆ ಇನ್ನೊಂದು ಮರುಮಾಂಗಲ್ಯ ಧಾರಣೆ ಏನು ಅಂತ ಕೇಳಿದರೆ, ಕೆಲವೊಂದು ಈ ಪಿತೃ ಸಂಬಂಧಿತವಾಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದು ಏನು ಮಾಡ್ತದೆ, ಈ ಕುಜನ ಚಿಂತನೆಯನ್ನು ಮಾಡುವಾಗ
ಎರಡನೇ ಮದುವೆ ಆಗುವಂಥ ಯೋಗಗಳು ಯಾಕೆ ಬರ್ತದೆ ಅಂತ ಕೇಳಿದರೆ ಆ ಒಂದು ದೋಷಗಳು ಅನ್ನುವಂಥದ್ದು ಬರ್ತದೆ, ಪಿತೃದೋಷಗಳು ಅನ್ನುವಂಥದ್ದು ಬರ್ತದೆ. ಆ ಗಂಡ ಹೆಂಡತಿಯನ್ನು ಒಂದಿರ್ಲಿಕ್ಕೆ ಬಿಡುವುದೇ ಇಲ್ಲ. ವಿಶೇಷವಾಗಿ ಹೇಳಬೇಕು ಅಂತ ಕೇಳಿದರೆ ದಾಂಪತ್ಯ ಜೀವನದಲ್ಲಿ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸುಖವನ್ನು ಅನುಭವಿಸ್ಲಿಕ್ಕೆ ಬಿಡದಲ್ಲೇ ಇರುವಂಥದ್ದು, ಅದಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ಅಡೆತಡೆಗಳನ್ನು ತರುವಂಥದ್ದು, ಇವೆಲ್ಲ ದೋಷಗಳು ಬರ್ತದೆ. ಅದಾದ ನಂತರದಲ್ಲಿ ಇನ್ನೊಂದೇನು ಅಂತ ಕೇಳಿದರೆ ಮದುವೆ ಆಗುವಂಥ ಮುಹೂರ್ತಗಳು. ಈ ಮದುವೆ ಆಗುವಂಥ ಮುಹೂರ್ತದಲ್ಲಿ ಏನಾಗಿರ್ತದೆ, ಇಲ್ಲ ಬ್ಯೂಟಿ ಪಾರ್ಲರ್ ಬರೋರು ತಡ ಆಯಿತು, ಇಲ್ಲ ಫೋಟೋಗ್ರಾಫರ್ ಸ್ವಲ್ಪ ಫೋಟೋ ತೆಗಿಬೇಕು, ಸ್ವಲ್ಪ ತಡೀರಿ ಅಂತ ಹೇಳಿದರು. ಇದೆಲ್ಲದು ಈ ಕಾರಣ ಏನೇ ಇರ್ಬೋದು. ಈಗ ನನಗೆ ಗೋಚರಕ್ಕೆ ಬಂದಂಥ ರೀತಿಯಲ್ಲಿ ನಾನು ಅದನ್ನು ಹೇಳಿದ್ದೀನಿ. ಯಾಕಂದರೆ ನಮಗೇನು ಗೊತ್ತಿದೆ ಅದನ್ನು ನಾವು ಹೇಳಬೇಕು. ಕಪೋಲ ಕಲ್ಪಿತ ಕಥೆಗಳನ್ನೆಲ್ಲ ಹೇಳಬಾರ್ದು. ಇವತ್ತು ಕಾಲಘಟ್ಟಕ್ಕೆ ನೋಡುವಾಗ ನಾವು ಕೆಲವು ಕಡೆ ಎಲ್ಲ ನಾನು ಮದುವೆ ಮಾಡಿಸೋದಿಲ್ಲ, ಆದರೆ ಮದುವೆ ಬೇರೆಯವರ ಮದುವೆ, ಸ್ನೇಹಿತರ ಮದುವೆ ಆಗಿರಬಹುದು, ಅಥವಾ ಬೇರೆ ಇನ್ಯಾರ ಮದುವೆಗಳನ್ನು ಹೋದಾಗ ನೋಡಿರ್ಬೋದು. ಅಲ್ಲಿ ಕೊಟ್ಟಿರುವಂಥ ಮುಹೂರ್ತ ಮೊದಲೇ ಸರಿ ಇರುವುದಿಲ್ಲ. ಇವ್ರಿಗೆ ಬೇಕಾಗಿರೋ ಲಗ್ನವನ್ನು ಇಡಿಸ್ಕೊಂಡು ಬಂದಿರ್ತಾರೆ. ಇನ್ನೊಂದು ಭಾಗದಲ್ಲಿ ನೋಡುವಾಗ ಏನಾಗಿರ್ತದೆ ಕೇಳಿದರೆ ಅದಾಯ್ತು ಇದಾಯಿತು ಅಂತ ಹೇಳಿ ತಡ ಮಾಡಿ ಬಿಟ್ಟಿರ್ತಾರೆ. ಆ ಒಂದು ಮದುವೆಯ ಮುಹೂರ್ತದಿಂದ ಆ ಇಬ್ಬರು ದಂಪತಿಗಳ ಇಡೀ ಜೀವನ ಅನ್ನುವಂಥದ್ದು ಲೆಕ್ಕಕ್ಕೆ ಬರ್ತದೆ. ಅದನ್ನೇ ನಾವು ಮಿಸ್ಟೇಕ್ ಮಾಡಿಬಿಟ್ವಿ ಅಂತಾದರೆ ಅಲ್ಲಿಂದನೇ ತೊಂದರೆಗಳು ಅನ್ನುವಂಥದ್ದು ಶುರು ಆಗ್ತದೆ. ನಾವು ಕೆಲವರನ್ನ ನೋಡಿರ್ಬೋದು, ನೀವು ಎಷ್ಟೋ ವರ್ಷದಿಂದ ಇಷ್ಟಪಟ್ಟು ಮದುವೆ ಆಗಿರ್ತಾರೆ, ಮದುವೆ ಆದ್ರ ಮೇಲೆ ಅವ್ರು ದೊಡ್ಡ ಶತ್ರುಗಳಾಗಿರ್ತಾರೆ. ಯಾಕೆ? ಆ ಮದುವೆ ಆಗುವಂಥ ಮುಹೂರ್ತಗಳು, ಆ ಮುಹೂರ್ತದ ಟೈಮಿಗೆ ನನಗೆ ಹಾಗಿರಬೇಕು ಹೀಗಿರಬೇಕು, ನೀವು ಏನೇ ಮಾಡಿ ಶಾಸ್ತ್ರಕ್ಕೆ ಚ್ಯುತಿ ಬರಬಾರ್ದು. ಚ್ಯುತಿ ಬಂತಂತಾದರೆ ಇವತ್ತಿನ ಕಾಲಘಟ್ಟದಲ್ಲಿ ನೀವೇ ನೋಡಿದ್ದೀರಿ, ಮದುವೆ ಮಾಡುವಂಥ ಸಂದರ್ಭಗಳಲ್ಲಿ ಎಷ್ಟು ಆಡಂಬರಗಳನ್ನು ಮಾಡ್ತಾ ಇದ್ದಾರೆ. ಯಾವುದಕ್ಕೂ ನಮ್ದು ವ್ಯತಿರಿಕ್ತ ಅನ್ನುವಂಥದ್ದು ನಾವು ಹೇಳೋದಿಲ್ಲ, ಆದರೆ ನೀವು ಶಾಸ್ತ್ರವನ್ನು ಬಿಡಬೇಡಿ. ಮುಹೂರ್ತ ಅನ್ನುವಂಥದ್ದು ಬದಲಾವಣೆ ಆಯಿತಾ, ನಿಮ್ಮ ಜೀವನದಲ್ಲಿ ಕಣ್ಣೀರು ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಹಾಗೆ ಈ ಜಾತಕದಲ್ಲಿ ನೋಡುವಾಗ ಆ ಜಾತಕಾದಿಗಳು ಮತ್ತು ಆ ಮಾಂಗಲ್ಯಕ್ಕೆ ದೋಷ ಬರೋದು ಹೇಗೆ? ಈಗ ಕೆಲವರು ಎಂತ ಮಾಡ್ತಾರೆ, ಮಾಂಗಲ್ಯವನ್ನು ಇಲ್ಲಿಗೆ ಹಾಕ್ಕೊಂಡಿರ್ತಾರೆ. ಅದಾದ ನಂತರದಲ್ಲಿ ಮಾಂಗಲ್ಯ ಇವತ್ತೆಲ್ಲ ಫುಲ್ ಇದೇ ಬಂದ್ಬಿಟ್ಟಿದೆ, ಏನೋ ಆರ್ಟಿಫಿಷಿಯಲ್ ಆಗಿರ್ಬೋದು, ಅದು ಏನೇ ಇರಲಿ, ಆದರೆ ಅದು ಮಾಂಗಲ್ಯವನ್ನು ತೋರಿಸ್ತಲೇ ಇರುವಂಥದ್ದು, ಅಂದರೆ ಮಾಂಗಲ್ಯವನ್ನು ಎಲ್ಲರಿಗೂ ತೋರ್ಪಡಿಕೆ ಅಂತ ಹಾಕೊಂಡು ಬರುವಂಥದ್ದು, ಅದಾದ ನಂತರದಲ್ಲಿ ಅದನ್ನು ಬಿಚ್ಚಿಡುವಂಥದ್ದು, ಹಾಗೆ ಅದಕ್ಕೆ ಸಲ್ಲಬೇಕಾಗಿರ್ತಕ್ಕಂಥ ಗೌರವಾದಿಗಳು ಅನ್ನುವಂಥದ್ದು ಸಲ್ದಲೇ ಇರುವಂಥದ್ದು. ಇದೆಲ್ಲ ಮಾಡಿದಾಗ ಏನಾಗ್ತದೆ ಕೇಳಿದರೆ ಆ ಮಾಂಗಲ್ಯಕ್ಕೆ ದೋಷ ಬರ್ತದೆ. ಆ ಮಾಂಗಲ್ಯಕ್ಕೆ ಯಾವಾಗ ದೋಷ ಬರ್ತದೆ, ಇರುವಂತಹ ಸಾಂಸಾರಿಕ ಜೀವನ ಅನ್ನುವಂಥದ್ದು ಒಡೆದು ಹೋಗ್ಬಿಡ್ತದೆ. ಹಾಗಾಗಿ ಆ ಸಂದರ್ಭಗಳಲ್ಲಿ ಏನು ಮಾಡಬೇಕು, ಅದನ್ನು ದೋಷವನ್ನು ನಾವು ಸರಿ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಆ ಜಾತಕ, ಇಬ್ಬರ ಜಾತಕವನ್ನು ವಿಮರ್ಶೆ ಮಾಡಿ ಅವರಿಗೆ ಆ ಮರುಮಾಂಗಲ್ಯ ಧಾರಣೆ ಅನ್ನುವಂಥದ್ದು ಮಾಡಲಿಕ್ಕೆ ಇದ್ದರೆ, ಆ ದೋಷ ಇದ್ದರೆ ಮಾತ್ರ ಈ ಮರುಮಾಂಗಲ್ಯ ಧಾರಣೆಗಳನ್ನು ಮಾಡಬೇಕು. ಇಲ್ಲಪ್ಪ ನನ್ನ ಗಂಡ ಯಾವಾಗಲೂ ಜಗಳ ಮಾಡ್ತಿದ್ದ, ನಾಳೆ ಒಂದ್ಸಲಿ ತಾಳಿ ಕಟ್ಟಿಸ್ಕೊಂಬೇಡ ಸರಿ ಆಗತ್ತೆ. ತಾಳಿಯನ್ನು ಒಂದೇ ಬಾರಿ ಕಟ್ಟೋದು, ಅದನ್ನು ಮರುಮಾಂಗಲ್ಯ ಧಾರಣೆ ಮಾಡೋದು ಯಾವಾಗ? ಎಲ್ಲವನ್ನ ಕ್ರೋಢೀಕರಿಸಬೇಕು. ಮದುವೆ ಮಾಡುವಂಥ ಸಮಯ, ನೀವು ಮದುವೆ ಆದಂಥ ಟೈಮ್ ಹೇಗಿದೆ, ಅದು ಮಾಡಿದ್ದೇನಾದ್ರು ದೋಷ ಉಂಟಾ, ಹಾಗೆ ಜಾತಕದಲ್ಲಿ ಏನಾದರೂ ದೋಷ ಉಂಟಾ, ಅವೆಲ್ಲವನ್ನು ಸರಿ ಮಾಡಿಕೊಂಡು ನಂತರದಲ್ಲಿ ಮರುಮಾಂಗಲ್ಯ ಧಾರಣೆಗೆ ಮರುಮಾಂಗಲ್ಯ ಧಾರಣೆಯನ್ನು ಮಾಡಬೇಕು ಅನ್ನುವಂಥದ್ದು. ಮರುಮಾಂಗಲ್ಯ ಧಾರಣೆ ಅಂತ ಹೇಳಿದರೆ ಸುಮ್ಮನೆ ಹೀಗೆ ಕಟ್ಟಿಬಿಡುವುದಲ್ಲ, ಪುನಃ ಮದುವೆ ಮಾಡುವಂಥ ರೀತಿಯಲ್ಲಿಯೇ ಶಾಸ್ತ್ರ ರೀತಿಯಾಗಿ ಮದುವೆಗೆ ಅದಕ್ಕೂ ಮಾಂಗಲ್ಯ ಸೂಕ್ತ ಅನ್ನುವಂಥದ್ದಿದೆ. ಅಂತ ಹೇಳಿದರೆ ಆ ಮಾಂಗಲ್ಯಕ್ಕೆ ಒಂದು ಶಕ್ತಿ ಬರುವಂತೆ ಆಗಿ ಮಂಗಳಕರವಾಗಿರ್ತಕ್ಕಂಥ ಕೈಂಕರ್ಯಗಳೇ ನಡಿಲಿ ಅನ್ನುವಂಥ ಸೂಕ್ತದ ಭಾವಾರ್ಥಗಳು ಸೂಕ್ತದಲ್ಲಿ ಸುಮಾರಷ್ಟಿದೆ. ಅದನ್ನು ಬ್ರಾಹ್ಮಣರಿಂದ ಜಪವನ್ನು ಮಾಡಿಸಿ ಆ ಸೂಕ್ತಗಳನ್ನು ನಂತರದಲ್ಲಿ ವಿಶೇಷವಾಗಿ ಮದುವೆ ಮಾಡುವಂಥ ರೀತಿಯಲ್ಲೇ ಈ ಮರುಮಾಂಗಲ್ಯ ಧಾರಣೆಯನ್ನು ಮಾಡುವಂಥದ್ದು. ಇವತ್ತಿನ ಕಾಲದಲ್ಲಿ ಯಾರಿಗೂ ತಾಳಿಯೂ ಬೇಡ, ಕಾಲುಂಗ್ರವೂ ಬೇಡ. ಯಾಕೆ ಅಂತ ಕೇಳಿದರೆ ಎಷ್ಟೋ ಜನಕ್ಕೆ ತಾಳಿ ಯಾಕೆ ಧರಿಸ್ತಾರೆ ಅಂತಲೇ ಗೊತ್ತಿಲ್ಲ. ಯಾಕೆ ಅಂತ ಕೇಳಿದರೆ ಒಂದು ಸಣ್ಣ ಕಥೆ. ಈಗ ಶಿವನನ್ನೇ ಪತಿಯನ್ನಾಗಿ ಪಡೆಯುವಂಥ ಸಂದರ್ಭದಲ್ಲಿ ಆ ಮಹಾಲಕ್ಷ್ಮಿ ವಿಷ್ಣುವಿಗೆ ಗೊತ್ತಿರ್ತದೆ, ವಿಷ್ಣುವಿಗೆ ತುಳಸಿಯನ್ನು ಹಾಗೆ ಶಿವನಿಗೆ ಬಿಲ್ಲೋಪತ್ರೆಯನ್ನು ಅರ್ಚನೆ ಮಾಡುವಂಥದ್ದು. ಅವಳು ಪ್ರತಿನಿತ್ಯ 108 ಕಮಲದಿಂದ ನಾನು ಅರ್ಚನೆ ಮಾಡ್ತೇನೆ ದೇವರಿಗೆ, ಆ ದೇವರನ್ನು ಪೂಜೆ ಮಾಡ್ತೇನೆ ಅಂತ ಹೇಳಿಬಿಟ್ಟು ಅಗಾಧವಾಗಿರ್ತಕ್ಕಂಥ ಸಂಕಲ್ಪವನ್ನು ಮಾಡಿ ಪ್ರಕೃತಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾಳೆ, ನನಗೆ ಪ್ರತಿನಿತ್ಯವೂ ಸಮೇತ 108 ಕಮಲಗಳನ್ನು ಕೊಡಬೇಕು ಅಂತ ಹೇಳಿ. ಇವತ್ತಿನ ಕಾಲದಲ್ಲಿ ಹೋಗೋದು ಕಿತ್ಕೊಂಡು ಬರೋದು ಬಿಟ್ಟರೆ ಆ್ಯಕ್ಚುಲಿ ನೋಡೋದು ಹೇಗೆ ಅಂತ ಕೇಳಿದ್ರೆ, ಒಂದು ಹೂವನ್ನು ಕೀಳಬೇಕಂತಾದರೆ ಆ ಗಿಡದ ಹತ್ರ ಕೇಳಬೇಕು, ದೇವರ ಪೂಜೆಗಾಗಿ ನಾನು ಇದನ್ನು ಇಲ್ಲಿಂದ ನಾನು ತಗೊಳ್ತಾ ಇದ್ದೇನೆ ಅಂತ ಹೇಳಿ ಮೊದಲು ಪ್ರಾರ್ಥನೆ ಮಾಡಿ ಅದನ್ನು ತಗೊಳ್ಬೇಕು ಅಂತ. ಹಾಗೆ ಅವಳು ಪ್ರಾರ್ಥನೆಯನ್ನು ಮಾಡಿ 108 ಕಮಲದಿಂದ ಅರ್ಚನೆಗಳನ್ನು ಮಾಡ್ತಾ ಬಂದಳು. ಒಂದಿನ ಎಂತ ಮಾಡಿದ, ಶಿವ 2 ಕಮಲನ್ನು ತೆಗೆದು ಇಟ್ಕೊಂಡು ಬಿಟ್ಟ ಕೊನೆಯ ದಿನ.
ಎಂತ ಮಾಡ್ತಾಳೆ, ಕೊನೆಯ ದಿನ ಇಟ್ಕೊಂಡು ಬಿಡ್ತಾಳೆ. ತೆಗೆದಿಟ್ಕೊಂಡಾಗ ಅವಳು ಚಿಂತಾಕಾಂತಲಾಗ್ಬಿಡ್ತಾಳೆ. ಅಯ್ಯೋ, ನನ್ನ 2 ಕಮಲ ಹೂಗಳು ನನಗೆ ಸಿಗಲಿಲ್ಲಲ್ಲ ಅನ್ನುವಂಥ ದೃಷ್ಟಿಯಿಂದ ಮತ್ತೆ ಪುನಃ ಪ್ರಾರ್ಥನೆಗಳನ್ನು ಮಾಡಿ ಎಲ್ಲ ಮಾಡಿದಾಗ ತನ್ನ ಸ್ತನಗಳನ್ನೇ ಕಟ್ ಮಾಡಿ ಅಲ್ಲಿ ಕೊಟ್ಟು ಬಿಡ್ತಾಳೆ. ಅಂದರೆ ದೇವರಿಗೆ ಸಮರ್ಪಣೆ ಮಾಡಿ ಬಿಡ್ತಾಳೆ. ಅದಕ್ಕೋಸ್ಕರವಾಗಿ ಎದೆಯ ಭಾಗದ ತನಕ ಸಮೇತ ತಾಳಿಯ ಮಾಂಗಲ್ಯ ಅನ್ನುವಂಥದ್ದು ಬರಬೇಕು. ಅದು ಯಾವಾಗಲೂ ಸಮೇತ ಏನು ಅರಿಶಿನ ಕುಂಕುಮದಿಂದ ತುಂಬಿರಬೇಕು. ಆ ಅರಿಶಿನದ ದಾರ ಅನ್ನುವಂಥದ್ದು ಮಾಂಗಲ್ಯಕರವಾಗಿರ್ತಕ್ಕಂಥ ದಾರ. ಇಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದು ಮಾಂಗಲ್ಯಕ್ಕೆ ನಮ್ಮ ಹೆಣ್ಣುಮಕ್ಳು ಇವತ್ತೇನು ಮಾಡ್ತಾ ಇದ್ದಾರೆ, ಅದು ಯಾವುದೇ ಕಾರಣ, ಮತ್ತು ಅದು ಯಾರಿಗೂ ತೋರಿಸಬಾರ್ದು, ಅದು ತೋರ್ಪಡಿಕೆಗಾಗಿ ಇರುವಂಥದ್ದಲ್ಲ ಅನ್ನುವಂಥದ್ದು. ಆಗ ಶಿವ ಸಂತುಷ್ಟನಾಗಿ ಅವಳಿಗೊಂದು ವರವನ್ನು ಕೊಡ್ತಾಳೆ. ಏನು, ತುಳಸಿಯ ಒಟ್ಟಿಗೆ ಈ ಮಹಾಲಕ್ಷ್ಮಿ ಆಮೇಲೆ ಪ್ರಾರ್ಥನೆ ಮಾಡ್ತಾಳೆ. ಕಮಲದ ಹೂ ಎಲ್ಲ ಕಳೆದೋದಾಗ ಅವಳು ಎಂತ ಮಾಡೋದು ಈಗ, ನನಗೇನೂ ಇಲ್ಲ. ಆಮೇಲೆ ಅವಳಿಗೆ ಜ್ಞಾನದ ಅರಿವಾಗ್ತದೆ ಅಂತ. ಮಹಾಲಕ್ಷ್ಮಿ ಅಂತ ಹೇಳಿದರೆ ನಾನೇ ಕಮಲೇ ಕಮಲಾಲಯ ಅಂತ ಹೇಳಿದರೆ ನಾನೇ ಕಮಲದವಳು. ಹಾಗಾಗಿ ನಾ ಎಲ್ಲ ಒಂದು ಕಮಲದಂತಿರುವಂಥ ಯಾವ ವಸ್ತುವನ್ನಾದರೂ ನಾನು ಅರ್ಪಣೆ ಮಾಡಿಬಿಡ್ತೇನೆ ಅಂಥೇಳಿ ಅರ್ಪಣೆ ಮಾಡಿದಂಥ ಇಷ್ಟು ವೃತ್ತಾಂತ ಇರುವಂತಹ ಒಂದು ಮಾಂಗಲ್ಯವನ್ನು ನಾವು ಸಣ್ಣ ರೀತಿಯಾಗಿ ಅದನ್ನು ಚ್ಯುತಿ ಬರುವಂಥ ಕೆಲಸ ಮಾಡಿದರೂ ನಮ್ಮ ಜೀವನದಲ್ಲಿ ಅಗಾಧವಾಗಿರ್ತಕ್ಕಂಥ ತೊಂದರೆಗಳು ಅನ್ನುವಂಥದ್ದು ಆಗ್ತಾ ಬರ್ತದೆ. ಹಾಗಾಗಿ ಈ ಮರುಮಾಂಗಲ್ಯ ಧಾರಣೆಯು ಅಷ್ಟೇ ವಿಶೇಷ. ಎಲ್ಲರೂ ಈಗ ನಮ್ಮ ಮನೇಲೇನೋ ಗಂಡ ಜಗಳ ಮಾಡ್ತಿದ್ದಾನೆ, ನನ್ನ ಗಂಡ ಏನೋ ವ್ಯಸನಿ ಆಗಿದ್ದಾನೆ, ಅವನು ಬಂದು ಜಗಳ ಮಾಡ್ದ, ನಾಳೆ ಒಂದ್ಸಲಿ ತಾಳಿ ಕಟ್ಟಿಸ್ಕೊಂಬೇಡ ಸರಿಯಾಗತ್ತೆ. ಓ, ನನ್ನ ಹೆಂಡ್ತಿನ, ಹಾಂ ಸರಿ ಆಯಿತು. ಇವತ್ತಿನ ಕಾಲದಲ್ಲಿ ಇನ್ನೂ ಒಂದು ಹೊಸ ಟ್ರೆಂಡ್ ಶುರು ಆಗಿದೆ. ಏನು ಅಂತ ಕೇಳಿದರೆ, ಈ ಮದುವೆ ಆಗ್ತಿದ್ದಾರೆ ಅಂತ ಕೇಳಿದರೆ ಗಂಡ ಹೆಂಡ್ತಿ ಅವರು ಇನ್ನೂ ಇಷ್ಟಪಡ್ತಿರ್ತಾರೆ ಅಂತ ಹೇಳಿದರೆ ಹುಡುಗಿ ತುಂಬ ಜಗಳ ಮಾಡ್ತಿದ್ದಾಳೆ ಅಂತ, ಹಾಂ ಬಿಡ, ನಿಂಗೆ ಮುಂದಿನ ವಾರ ಒಂದು ತಾಳಿ ಕಟ್ತೀನಿ ಸರಿಯಾಗತ್ತೆ. ಈ ಮಟ್ಟಕ್ಕೆ ತಂದು ನಮ್ಮ ಹಿಂದೂ ಧರ್ಮವನ್ನು ಕೂರಿಸಿದ್ದಾರೆ. ಯಾರೇ ಆ ರೀತಿ ಮಾಡೋದಾದರೂ ಸಮೇತ ಫಸ್ಟ್ ಅವರಿಗೆ ಹೊಡೆದು ಬಿಡಬೇಕು ಅಂತ ನಾನು ಹೇಳೋದು. ಯಾಕೆ ಅಂತ ಕೇಳಿದರೆ, ನಮ್ಮ ಹಿಂದೂ ಧರ್ಮವನ್ನು ನಾವೆಷ್ಟು ಹಾಳು ಮಾಡ್ತೇವೆ, ನಮಗೆ ಅಷ್ಟೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಅನ್ನುವಂಥದ್ದು ಆಗ್ತದೆ. ಹಾಗೆ ಈ ಮರುಮಾಂಗಲ್ಯ ಧಾರಣೆ ಅನ್ನುವಂಥ ವಿಚಾರಗಳಿಗೆ ಬಂದಾಗ ಇಷ್ಟು ಮಹತ್ವ ಇರುವಂಥದ್ದು. ಅವರಿಗೆ ಆ ದೋಷ ಇತ್ತು ಅಂತಾದರೆ ಈ ಮರುಮಾಂಗಲ್ಯ ಧಾರಣೆಗಳನ್ನು ಮಾಡಿ ಅವರು ಮುಂದಿನ ಜೀವನದಲ್ಲಿ ಇರ್ತಾರೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರುವಂಥ ವಾಕ್ಯಗಳು. ಹಾಗಾಗಿ ಈ ಮರುಮಾಂಗಲ್ಯ ಧಾರಣೆಯನ್ನು ಮಾಡಲಿಕ್ಕಿಂತ ಮುಂಚಿತವಾಗಿ ಬಹಳ ಸೂಕ್ಷ್ಮವಾಗಿ ಗಮನಿಸಿ ನಿಮ್ಮ ಜ್ಯೋತಿಷ್ಯರ ಹತ್ರ, ಕುಲ ಪುರೋಹಿತರ ಹತ್ರ ಅಥವಾ ಕುಲ ಜ್ಯೋತಿಷ್ಯರ ಹತ್ರ ಈ ವಿಚಾರಗಳನ್ನು ವಿಮರ್ಶೆ ಮಾಡಿ ತದನಂತರದಲ್ಲಿ ಮರುಮಾಂಗಲ್ಯ ಧಾರಣೆಗಳನ್ನು ಮಾಡುವಂಥದ್ದು ಸೂಕ್ತತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯಗಳು. ಖಂಡಿತ ಗುರುಜಿ. ಇನ್ನು ಕಾಲುಂಗರಕ್ಕೆ ಇರುವಂಥ ಮಹತ್ವ ಏನು ಅಂತ? ಕಾಲುಂಗರ ಅನ್ನುವಂಥದ್ದು ಇಲ್ಲಿ ಹೆಣ್ಣಿನ ಕೆಲವೊಂದು ಭಾವನೆಗಳಿಗೆ ಎಲ್ಲೇ ಇಲ್ಲ. ಯಾಕೆ ಅಂತ ಕೇಳಿದರೆ, ಮೊದಲನೇದಾಗಿ ಹೇಳಬೇಕು ಅಂತ ಕೇಳಿದ್ರೆ, ಹೆಣ್ಣಿಗನ್ನುವಂಥದ್ದು ಕರ್ಮವೇ ಇಲ್ಲ, ಅವಳಿಗೆ ಹೇಳಲೇ ಇಲ್ಲ, ಯಾವ ಕರ್ಮವನ್ನು ಹೇಳಲಿಲ್ಲ. ಕರ್ಮ ಅಂತ ಹೇಳಿದರೆ ಅರ್ಥಾತ್ ಯಾವ ಕೆಲಸವನ್ನು ಹೇಳಲಿಲ್ಲ. ಯಾರಾದರೂ ಮರಣವನ್ನು ಹೊಂದಿದರೆ ಗಂಡಸರಿಗೆ ಹೇಳಿದ್ದಾರೆ ಕೇಶಮುಂಡನಾದಿಗಳನ್ನು ಮಾಡಬೇಕು, ಹಾಗೆ ಮುಖಮುಂಡನಾದಿಗಳನ್ನು ಮಾಡಬೇಕು, ಹಾಗೆ ಅವನು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಬೇಕು ಅನ್ನೋದು. ಹೆಣ್ಣಿಗೆಲ್ಲೂ ಹೇಳಲಿಲ್ಲ ಈ ಕೆಲಸವನ್ನು ನೀನು ಮಾಡಲೇಬೇಕು ಅಂತ ಹೇಳಿ. ಯಾಕೆ ಅಂತ ಕೇಳಿದರೆ, ಹೆಣ್ಣಿಗೆ ಅಷ್ಟು ಅಗಾಧವಾಗಿರ್ತಕ್ಕಂಥ ಆರಾಧನೆಗಳನ್ನು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಕೊಟ್ಟಿದ್ದಾರೆ. ಹಾಗೆ ಈ ಕಾಲು ಉಂಗುರ ಅನ್ನುವಂಥದ್ದು ಹೆಣ್ಣಿಗೆ ಈ ಚಂಚಲ ಮನಸ್ಥಿತಿ ಅನ್ನುವಂಥದ್ದು ತುಂಬ ಹೆಚ್ಚಿನದಾಗಿ ಬರ್ತದೆ. ಚಂಚಲ ಮನಸ್ಥಿತಿ ಮತ್ತು ಅವಳಲ್ಲಿರುವಂತಹ ಕೆಲವೊಂದು ಭಾವನೆಗಳನ್ನು, ಹೆಣ್ಣಿಗೆ ಸಂಬಂಧಿತವಾಗಿರ್ತಕ್ಕಂಥ ಯಾವುದೇ ಭಾವನೆಗಳನ್ನು ಅದನ್ನು ತನ್ನ ಅಧೀನದಲ್ಲಿ ಹಿಡ್ಕೊಳ್ಳುವಂಥ ಶಕ್ತಿ ಅವಳಿಗೆ ಇರುವುದಿಲ್ಲ. ಆ ಶಕ್ತಿ ಬರಬೇಕು ಅಂತಾದರೆ ಈ ಕಾಲುಂಗರಾದಿಗಳನ್ನು ಧಾರಣೆ ಮಾಡುವಂಥದ್ದು. ಹಾಗೆ ಈ ಹೆಬ್ಬೆರಳು, ಗಂಡಸರಿಗಾದರೆ ಹೆಬ್ಬೆರಳು, ಹೆಂಗಸರಿಗಾದರೆ ಈ ಉಂಗುರದ ಬೆರಳು ಅಂತೇಳಿ ಹೇಳ್ತಾರೆ. ಗಂಡಸರಿಗೆ ಈ ಭಾಗಕ್ಕೆ ಜಾಸ್ತಿ ಯಾರು ಏನು ಹಾಕೋದಿಲ್ಲ. ಯಾಕೆ ಅಂತ ಕೇಳಿದರೆ, ಇದು ಮುಖ್ಯವಾಗಿರತಕ್ಕಂಥ ಈ ಹೆಬ್ಬೆರಳು ಮತ್ತು ಈ ಅಂಗುಷ್ಟದ ಮಧ್ಯಭಾಗದಲ್ಲಿ ಹಾದು ಹೋದಂಥ ನರ ಅನ್ನುವಂಥದ್ದೇನಿದೆ, ಅದು ಈ ದಾಂಪತ್ಯ ಜೀವನಕ್ಕೆ ಬೇಕಾಗಿರುವಂಥದ್ದು ಅಥವಾ ಸಂತಾನಕ್ಕೆ ಬೇಕಾಗಿರುವಂತಹ ಮುಖ್ಯ ಕೆಲಸ ಇರುವಂತಹ ಜಾಗಗಳ ನರ ಅನ್ನುವಂಥದ್ದು ಈ ಭಾಗದಿಂದ ಹೋಗಿರ್ತದೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಆ ಭಾಗದಲ್ಲಿ ಆ ಕಾಲುಂಗರವನ್ನು ಹಾಕೋದ್ರಿಂದ ಅದು ತಡೆದು ನಿಲ್ಲಿಸುವಂಥ ಶಕ್ತಿ ಅವರಲ್ಲಿ ಬರ್ತದೆ. ಮತ್ತು ಇನ್ನೊಂದೇನು ಅಂತ ಕೇಳಿದರೆ, ಆ ಭಾಗದಲ್ಲಿ ಬೆಳ್ಳಿ ಅನ್ನುವಂಥದ್ದು ಹಾಕೋದ್ರಿಂದ ರಕ್ತ ಪರಿಚಲನೆ ಅನ್ನುವಂಥದ್ದು ಅತಿ ವೇಗವಾಗಿ ಆಗ್ತದೆ. ಇನ್ನು ಶಾಸ್ತ್ರೀಯವಾಗಿ ಹಲವಾರು ಪುರಾಣಗಳಲ್ಲಿ ಹಲವಾರು ಕಥೆಗಳನ್ನು ಹೇಳಿದ್ದಾರೆ. ನಾವು ವೈಜ್ಞಾನಿಕವಾಗಿ ಒಂದು ಕಥೆಗಳನ್ನು ಈ ರೀತಿಯಾಗಿ ಕೇಳ್ಕೊಂಡಿದ್ದೇವೆ. ಇದನ್ನು ಯಾಕೆ ಮದುವೆ ಆದಮೇಲೆ ಹಾಕೋದು ಅಂತ ಕೇಳಿದರೆ, ಆ ಮದುವೆ ಆದ್ರ ಮೇಲೆ
ಪತಿಯೇ ಸರ್ವಸ್ವ. ಯಾಕಂದರೆ ಪತಿಯನ್ನು ಬಿಟ್ಟು ಹಿಂದಿನ ಕಾಲದಲ್ಲೆಲ್ಲ ಏನು ಅಂತ ಕೇಳಿದರೆ ಗಂಡಸರ ಮುಖವನ್ನೇ ನೋಡ್ತಾ ಇರಲಿಲ್ಲ. ಅವ್ರು ಯಾಕೆ ಅಂತ ಕೇಳಿದರೆ ಮನೆಯಲ್ಲೇ ಕೂರ್ತಾ ಇದ್ರು. ಅವ್ರ ಪತ್ನಿಯ ಕೆಲಸ ಏನು ಅಂತ ಕೇಳಿದರೆ ಗಂಡ ಏನು ಕೆಲಸವನ್ನು ಮಾಡ್ತಾನೆ ಅದಕ್ಕೆ ಪೂರಕವಾಗಿ ಮಾಡ್ಕೊಂಡು ಹೋಗೋದು. ಅವಳ ಮನಸ್ಥಿತಿ ಚಾಂಚಲ್ಯವನ್ನು ಹೊಂದಬಾರ್ದು, ಚಂಚಲತೆ ಬರಬಾರ್ದು ಅನ್ನುವಂಥ ದೃಷ್ಟಿಯಿಂದ ಅವಳಿಗೆ ಆ ವಿಧಿವಿಧಾನಗಳನ್ನೆಲ್ಲ ಹೇಳಿದರು. ಹಾಗೆ ಇನ್ನು ಮರುಮಾಂಗಲ್ಯ ಧಾರಣೆಯ ವಿಚಾರಗಳಲ್ಲಿ ಯಾವ ಸಂದರ್ಭಗಳಲ್ಲೆಲ್ಲ ಮಾಡ್ತಾರೆ ಅಂತ ಕೇಳಿದರೆ ಈ ಈ ಪೂರ್ವ ಪುಣ್ಯ ಅಂತ ಹೇಳಿದರೆ ಪುನರ್ಜನ್ಮ ಅನ್ನುವಂಥದ್ದು, ಅಥವಾ ಈ ಮೊದಲೇ ಹೇಳಿದಂಥ ಈ ಆತ್ಮ ಹುಟ್ಟುವಂಥದ್ದು. ದೇಹವನ್ನು ಸೆಲೆಕ್ಟ್ ಮಾಡೋದು ಆತ್ಮನೇ, ನಾವಲ್ಲ. ಆ ಆತ್ಮ ಹೇಗೆ ಸೆಲೆಕ್ಟ್ ಮಾಡ್ತದೆ ಅಂತ ಕೇಳಿದರೆ, ಇಲ್ಲಪ್ಪ ನಾ ಮುಂದೆ ಈ ಜನ್ಮದಲ್ಲಾದರೂ ಮುಂದಿನ ಜನ್ಮದಲ್ಲಾದರೂ ಇವಳನ್ನೊಂದು ಮದುವೆ ಆಗಬೇಕು ಅಂತೇಳಿ ಎಲ್ಲ ಕಡೆ ಕೇಳಿರ್ತೇವೆ, ನಾವು ಶ್ರವಣ ಮಾಡಿರ್ತೇವೆ. ಅಥವಾ ನಾವೇ ಯಾವುದಾದ್ರೂ ಸಂದರ್ಭಗಳಲ್ಲಿ, ಯಾವುದಾದ್ರೂ ಸಂದರ್ಭ ಅಂತ ಕೇಳಿದರೆ ಆ ಮನುಷ್ಯನ ಯೌವನಾವಸ್ಥೆಯಲ್ಲಿ ಅವನು ಚಿಂತನೆಯನ್ನು ಮಾಡಿರ್ತಾನೆ, ಹಾಂ ನಾನು ಹೀಗೆ ಈ ಮದುವೆ ಆಗಬೇಕು. ಅವನಿಗೆ ಯಾಕೆ ಅಂತ ಕೇಳಿದ್ರೆ ಆ ಸಂದರ್ಭದಲ್ಲಿ ಆ ದೇಹಕ್ಕೆ ಬೇಕಾಗಿರುವಂಥ ಸೌಖ್ಯಗಳನ್ನೇ ಅವನು ಚಿಂತನೆ ಮಾಡ್ತಾ ಇರ್ತಾನೆ. ಆ ಚಿಂತನೆಗಳೆಲ್ಲ ಏನು ಮಾಡಿರ್ತದೆ ಕೇಳಿದರೆ ಈ ಷಟ್ಚಕ್ರ ಅಷ್ಟು ರೆಕಾರ್ಡ್ ಮಾಡ್ಕೊಂಡಿರ್ತದೆ. ಅದಾದ್ರ ಮೇಲೆ ನಂತರದಲ್ಲಿ ಪುನರ್ಜನ್ಮ ಅನ್ನುವಂಥದ್ದು ಹುಟ್ಟುವಂಥದ್ದು ಇದೊಂದು ಕಾರಣದಿಂದನೂ ಪುನರ್ಜನ್ಮ ಆಗಬಹುದು. ಹಾಗಾಗಿ ಏನು ಅಂತ ಕೇಳಿದರೆ ನಿಷ್ಕಲ್ಮಶಃ, ಏನನ್ನೇ ಮಾಡೋದಾದ್ರೂ ಸಮೇತ ನಿಷ್ಕಲ್ಮಶಃ, ನಮಗೇನೂ ಬೇಡ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೇನೆ ಅಂತ ಮಾಡಿದಾಗ ಮಾತ್ರ ಮತ್ತೆ ಪುನರ್ಜನ್ಮ ಅನ್ನುವಂಥದ್ದು ಇರುವುದಿಲ್ಲ. ಇಲ್ಲ ಬಿಡು, ಮುಂದಿನ ಜನ್ಮದಲ್ಲಾರು ಈ ಥರದ್ದೊಂದು ಮನೆ ಕಟ್ತೀನಿ, ಮುಂದಿನ ಜನ್ಮದಲ್ಲಾರು ಈ ಥರದ್ದೊಂದು ಕಾರ್ ತೊಗೊಳ್ತೀನಿ. ಇವೆಲ್ಲ ಏನು ಅಂತ ಕೇಳಿದ್ರೆ ನಾವೇ ಬುಕ್ ಮಾಡ್ದಂಗೆ ಮುಂದಿನ ಜನ್ಮ ನನಗೆ ಬೇಕು ಅನ್ನುವಂಥದ್ದು. ಹಾಗಾಗಿ ಆ ದೋಷಗಳೆಲ್ಲ ಇದ್ದಾಗ ಏನಾಗ್ತದೆ ಕೇಳಿದರೆ ಆ ಮನುಷ್ಯನ ಜನ್ಮ ಅನ್ನುವಂಥದ್ದು ಹೇಗೆ ಆ ಒಂದು ಹೋದ ಜನ್ಮದಲ್ಲಿ ಆ ಮನುಷ್ಯ ಅನುಭವಿಸ್ತಾ ಇರ್ತಾನೋ, ಅಥವಾ ಯಾವ ಸಮಯದಲ್ಲಿ ಆ ಚಿಂತನೆಗಳನ್ನು ಮಾಡಿದ್ನೋ, ಈ ಒಂದು ಜೀವಿ ಈ ಜನ್ಮದಲ್ಲಿ ಹುಟ್ಟಿದಂತಹ ಜೀವಿ ಆ ಸಮಯ ಅನ್ನುವಂಥದ್ದು ಬಂದಾಗ ಆ ಯೋನಿಗಳು ಅನ್ನುವಂಥದ್ದು ಪರಸ್ಪರ ಒಗ್ಗೂಡಿ ಬಿಡ್ತದೆ, ಅವ್ರಿಗೆ ಮದುವೆ ಆಗಿ ಹೋಗ್ಬಿಡ್ತದೆ. ಹಾಗೆ ಈ ದೋಷಾದಿಗಳು ಅನ್ನುವಂಥದ್ದು ಬಂದಾಗ ಏನಾಗ್ತದೆ, ಆ ಒಂದು ಕಾಲ ಮದುವೆ ಆಗಿ ಕೆಲವ್ರು ಹೋಗ್ಬಿಡ್ತಾರೆ, ಕೆಲವ್ರು ಸತ್ತೋಗ್ಬಿಡ್ತಾರೆ. ಅದಕ್ಕೆ ಕಾರಣಗಳನ್ನು ನಾವು ಹಿಂದಿನದಾಗಿ ಚಿಂತನೆ ಮಾಡುವಾಗ ಅಲ್ಲಿ ಏನು ಅಂತ ಕೇಳಿದ್ರೆ ಆ ಯೋನಿಗಳ ಆ ಸಂದರ್ಭಕ್ಕೆ ಮದುವೆ ಆಯಿತು, ಮತ್ತೆ ಹೋಗ್ಬಿಡ್ತು, ಮುಗೀತದ, ಅದ್ರ ಕೆಲಸ ಅಷ್ಟೇ ಆಯ್ತು, ಅದನ್ನು ಮುಗಿದು ಹೋದಂಥ ಅಧ್ಯಾಯ ಅಂತ ಹೇಳಿ. ಆ ಒಂದು ದೋಷಗಳೆಲ್ಲ ಕೆಲವೊಂದು ಕಾಯ್ತಾ ಇರ್ತದಂತೆ. ಯಾವುದಕ್ಕೆ? ಮದುವೆಗೋಸ್ಕರ ಆಗಲಿ ಮದುವೆ, ಇವನಾಗಲಿ ಮದುವೆ, ನಾನು ಅವನಿಗೆ ಪೆಟ್ಟು ಕೊಡ್ತೇನೆ. ಯಾಕಂದ್ರೆ ಆ ಸಮಯ ಬರಬೇಕು ಅಂತೇಳಿ. ಕೆಲವ್ರಿಗೆ ನೋಡಿರ್ಬೋದು ಮದುವೆ ಆದ್ರ ಮೇಲೆ ಪೆಟ್ಟು ಬೀಳೋದು ಜಾಸ್ತಿ, ಇದಕ್ಕಿದ್ದಂಗೆ ಸತ್ತೋಗ್ಬಿಟ್ಟಿರ್ತಾರೆ. ಆ ದೋಷಾದಿಗಳೆಲ್ಲ ಬರಬಾರ್ದು ಅಂತ ಹೇಳಿದರೆ ಈ ಜಾತಕ ವಿಮರ್ಶೆ ಆಗಿರಬಹುದು, ಅಥವಾ ವಿವಾಹಕ್ಕೆ ಮುಂಚಿತವಾಗಿ ಏನಾದರೂ ದೋಷಗಳನ್ನುವಂಥದ್ದು ಇದೆಯಾ ಅನ್ನುವಂಥದ್ದನ್ನು ಚಿಂತನೆ ಮಾಡುವಂಥದ್ದಾಗಲಿ ಅತಿ ಪ್ರಾಮುಖ್ಯತೆಯನ್ನು ಹೊಂತಾ ಹೋಗ್ತದೆ. ಖಂಡಿತ ಗುರುಜಿ. ಇನ್ನು ಈ ಅರಿಶಿಣ ಕುಂಕುಮ ಹೆಣ್ಣಿಗೆ ಎಷ್ಟು ಮುಖ್ಯ ಅಂತ? ಅರಿಶಿನ ಕುಂಕುಮ ಪ್ರಾಮುಖ್ಯತೆ ಅನ್ನೋದಕ್ಕಿಂತ ನೋಡಿ, ಸ್ತ್ರೀ ಅನ್ನುವಂಥದ್ದು ಎಲ್ಲೂ ಸಮೇತ ಗಂಡಸರಿಗೆ ಲಿಫ್ಟಿಗೆ ಹಾಕಬೇಕಂತ ಹೇಳಲಿಲ್ಲ, ಅಥವಾ ಈ ಕನ್ನಡಿ ಪ್ರಿಯೆ ಅಂತೆಲ್ಲ ಎಲ್ಲೂ ಹೇಳಲಿಲ್ಲ, ಹೆಂಗಸರಿಗೆ ಹೇಳಿದಂಥದ್ದು. ಅದು ಸೌಭಾಗ್ಯ ಸೂಚಕವಾಗಿರುವಂಥದ್ದು. ಅರಿಶಿನ ಅನ್ನುವಂಥದ್ದು, ಕುಂಕುಮ ಅನ್ನುವಂಥದ್ದು ಸೌಭಾಗ್ಯಕರವಾಗಿರುವಂಥದ್ದು. ಅದರಿಂದ ಈ ಹಿಂದಿನ ಕಾಲಗಳಲ್ಲಿ ಏನು ಅಂತ ಕೇಳಿದರೆ ಅರಿಶಿನ ಕುಂಕುಮ ಅನ್ನುವಂಥದ್ದು ಅದೆಲ್ಲ ಹೇಗೆ ಮಾಡ್ತಾಯಿದ್ರು. ಇವತ್ತಿನ ಕಾಲದಲ್ಲೆಲ್ಲ ಕುಂಕುಮ ಒಂದ್ಸಲ ಇಟ್ಕೊಂಡ್ರೆ 2 ವಾರ ಕುಂಕುಮ ಹೋಗಲ್ಲ. ಆದರೆ ಹಿಂದಿನ ಕಾಲದಲ್ಲೆಲ್ಲ ಹೇಗೆ ಮಾಡ್ತಿದ್ರು ಅಂತ ಕೇಳಿದರೆ ಹಲವಾರು ರೀತಿಯಾಗಿರ್ತಕ್ಕಂಥ ವಸ್ತುಗಳಿಂದ ಮಾಡ್ತಾಯಿದ್ರು. ಅದರಲ್ಲಿ ಹಾಗೆ ನೋಡುವಾಗ ಸುಣ್ಣವನ್ನು ಮತ್ತು ಅರಿಶಿನವನ್ನು ಬೆರೆಸಿದಾಗ ಅದು ಕುಂಕುಮವಾಗಿ ಪರಿವರ್ತನೆ ಆಗ್ತದೆ. ಅದನ್ನು ಬೇರೆ ಬೇರೆ ರೀತಿಯಾಗಿ ಮಾಡಿದಾಗ ಅದನ್ನು ಹಚ್ಕೊಳ್ಳಿಕ್ಕೆ ಯೋಗ್ಯವಾಗಿರ್ತದೆ ಅಂತ ಹೇಳಿ ಆ ಒಂದು ಕಾಲ ಈ ಅರಿಶಿನ ಅನ್ನುವಂಥದ್ದು ಕೆನ್ನೆಗೆ ಹಚ್ಚುವಂಥದ್ದು, ಕುಂಕುಮವನ್ನು ಹಣೆಗೆ ಹಚ್ಚುವಂಥದ್ದು ಅಂತ ಹೇಳಿ ಹಚ್ಚುವಂಥ ವಿಧಿಯೂ ಅಷ್ಟೇ. ಅದು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿರುವಂಥದ್ದು. ಕುಂಕುಮಂ ಸರ್ವ ಸೌಭಾಗ್ಯಂ. ಆ ಕುಂಕುಮ ಅನ್ನುವಂಥದ್ದು ಸರ್ವ ಸೌಭಾಗ್ಯಗಳನ್ನು ಕೊಡುವಂಥದ್ದು. ಹಾಗೆ ಈ ಅರಿಶಿನ ಅನ್ನುವಂಥದ್ದು ಹಾಗೆ ಆ ಹೆಣ್ಣಿಗೆ ಸೌಖ್ಯಕರವಾಗಿರುವಂಥದ್ದು ಅಂತ ಹೇಳಿ. ಅರಿಶಿನವನ್ನು ಹಾಗೆ ಯಾವುದರಿಂದ ಮಾಡ್ತಾರೆ? ಕೊಂಬಿನಿಂದ ಮಾಡ್ತಾರೆ. ಎಲ್ಲವೂ ಸಮೇತ ಪಂಚಭೂತಗಳಿಂದ ಬಂದಂಥ ವಸ್ತುಗಳಿಂದನೇ ಮಾಡ್ತಾರೆ. ಅರಿಶಿನದ ಕೊಂಬಿನಿಂದ ಅರಿಶಿನವನ್ನು, ಕುಂಕುಮವನ್ನು, ಅರಿಶಿನ ಮತ್ತು ಸುಣ್ಣವನ್ನು ಸಮ ಪ್ರಮಾಣದಲ್ಲಿ ಅದಕ್ಕೆ ಕೆಲವೊಂದು ಅನುಪಾತಗಳು ಪ್ರಮಾಣಗಳಿದ್ದಾವೆ. ಅದರಿಂದ ಅದನ್ನು ಸೃಷ್ಟಿ ಮಾಡಿ ಅದನ್ನು ಹಚ್ಕೊಳ್ಳುವಂಥದ್ದು, ದೇವರನ್ನು ಅದಕ್ಕೆ ಚೂರ್ಣಿಕೆಯಾಗಿ ಹಚ್ಚುವಂಥ ಯೋಗಗಳು, ಮತ್ತು ದೇವರ ಪ್ರಸಾದ ರೂಪದಲ್ಲಿಯೂ ಅದನ್ನು ಹಚ್ಚಬಹುದು. ಹಾಗಾಗಿ ಈ ಸೌಭಾಗ್ಯವನ್ನು ಉಂಟು ಮಾಡುವಂಥದ್ದು ಅರಿಶಿನ ಕುಂಕುಮ. ಆದ್ದರಿಂದ ಇದು ಅತೀ ಪ್ರಾಮುಖ್ಯತೆ ಎಲ್ಲರಿಗೂ, ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ. ಅಲಂಕಾರಿಕ ವಸ್ತು ನೀವು ಎಷ್ಟೇ
ಹಣ ಕೊಟ್ಟು ಕಲರ್ ರೀತಿಯಾಗಿರುವಂಥ ಚಾಂದ್ ಹಚ್ಬೋದು, ಮತ್ತೊಂದು ಹಚ್ಬೋದು. ಆದರೆ ಆ ಅರಿಶಿನ ಅಥವಾ ಆ ಕುಂಕುಮವನ್ನು ಹಚ್ಚಿದರೆ ಅದಕ್ಕೆ ಇರುವಂತಹ ಒಂದು ಕಳೆ ಅನ್ನುವಂಥದ್ದು ಬೇರೆ ಯಾವುದಕ್ಕೂ ಇಲ್ಲ. ಅದಕ್ಕೆ ಅರಿಶಿನ ಕುಂಕುಮಕ್ಕೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ. ಹೇಗೆ ನಾವು ಅಂಗಡಿಗೆ ಹೋದಾಗ ಏನಾದರೂ ನಮ್ಮನೇಲಿ ವಿಶೇಷವಾಗಿ ಜನ ಬಂದಿದ್ದಾರೆ ಅಂತ ಹೇಳಿದರೆ ನಾವೇನು ಮಾಡ್ತೇವೆ, ಉತ್ತಮ ಗುಣಮಟ್ಟದ್ದೇನಾದರೂ ಕೊಡಿ ಅಂತೇವೆ. ಉತ್ತಮ ಅಂದರೆ ಇರೋದ್ರಲ್ಲಿ ಚೆನ್ನಾಗಿರೋದು ಕೊಡಿ ಅಂತ ಹೇಳಿ. ಹಾಗೆ ಶಾಸ್ತ್ರಕಾರರು ಅಷ್ಟೇ ಈ ಅರಿಶಿನ ಕುಂಕುಮ ಎಲ್ಲದರಲ್ಲೂ ನೋಡಿ ಉತ್ಕೃಷ್ಟವಾಗಿರುವಂಥದ್ದು ಯಾವುದು, ಇದು ಅರಿಶಿನ ಕುಂಕುಮ, ಇದ್ರ ಬಿಟ್ಟರೆ ಇನ್ನು ಉತ್ಕೃಷ್ಟ ಇಲ್ಲ. ಹಾಗಾಗಿ ಅದನ್ನೇ ಸೆಲೆಕ್ಟ್ ಮಾಡಿದಂಥದ್ದು. ಹಾಗೆ ಅರಿಶಿನ ಕುಂಕುಮ ಅನ್ನುವಂಥದ್ದು ಸೌಭಾಗ್ಯ. ಅದು ಯಾವಾಗಲೂ ನಾವು ಮಂಗಳಕರವಾಗಿ ಕಾಣಬೇಕು ಅಂತಾದರೆ ಅರಿಶಿನ ಕುಂಕುಮವೇ ಅದೇ, ಅದು ಬಿಟ್ಟರೆ ಇನ್ನಿಲ್ಲ. ಯಾಕಂದರೆ ನಾವು ಅರಿಶಿನದ ಪೇಂಟ್ ಹಚ್ಕೊಳ್ಳಿಕ್ಕಾಗೋದಿಲ್ಲ, ಅಥವಾ ಅರಿಶಿನದ ಪೇಂಟ್ ಹಚ್ಕೊಂಡ್ರೆ ಆ ಒಂದು ಕಳೆಯೂ ನಮ್ಮಲ್ಲಿ ಬರುವುದಿಲ್ಲ. ಹಾಗಾಗಿ ಅರಿಶಿನ ಕುಂಕುಮಕ್ಕೆ ಅತಿ ಹೆಚ್ಚಿನದಾಗಿರ್ತಕ್ಕಂಥ ಮಹತ್ವ. ಅದಕ್ಕೆ ಅರಿಶಿನ ಕುಂಕುಮ ಏನು ಮಾಡ್ತಾರೆ ಅಂತ ಕೇಳಿದರೆ, ಆ ತಾಳಿಯ ಹಿಂಭಾಗದಲ್ಲೂ ಅಷ್ಟೇ ಅರಿಶಿನವನ್ನು ಕುಂಕುಮವನ್ನು ಫುಲ್ಲು ತುಂಬಿ ಬಿಡ್ತಾರೆ. ಯಾಕೆ ಅಂತ ಕೇಳಿದರೆ ಅದು ಕಾಣಬಾರ್ದು. ಅದು 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 ಅಷ್ಟೇ, ಅದು ನಮ್ಮ ಹೇಗೆ ನಾವು ಗುಪ್ತವಾಗಿ ಅಂತ ಹೇಳ್ತೇವೋ ತಾಳಿಯನ್ನು ಅಷ್ಟೇ ಗುಪ್ತವಾಗಿ ಇಟ್ಕೊಳ್ಬೇಕು. ಹಾಗಾಗಿ ಅರಿಶಿನ ಕುಂಕುಮ ಅನ್ನುವಂಥದ್ದು ಹೆಣ್ಣು ಮಕ್ಕಳಿಗೆ ಚಿನ್ನದಕ್ಕಿಂತ ಹೆಚ್ಚಾಗಿ ಈ ಅರಿಶಿನ ಕುಂಕುಮ, ಕಾಲ್ಬಳೆ ಅಲ್ಲ ಕೈಬಳೆ ಮತ್ತು ಕಾಲುಂಗುರ, ಹಾಗೆ ಕಾಲು ಗೆಜ್ಜೆ, ಈ ಅರಿಶಿನ ಕುಂಕುಮ ಹೂವು ಅನ್ನುವಂಥದ್ದು ಅವಳಿಗೆ ವಿಶೇಷವಾಗಿರ್ತಕ್ಕಂಥ ಆಭರಣಗಳು. ಇದು ಯಾರಿಂದನೂ ಕಿತ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ನಾನು ಬಂದವನು ಬೇಕಾದರೆ ಯಾವುದಾದ್ರೂ ಚಿನ್ನದ್ದೇನಾದರೂ ಕಿತ್ಕೊಂಡು ಹೋಗ್ಬೋದು, ಬಿಟ್ಟರೆ ಅರಿಶಿನ ಕುಂಕುಮದ ಯೋಗವನ್ನು ನಾನು ಕಿತ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಅದು ನಮಗೆ ಇದ್ದರೂ ಇಲ್ಲ ಅಂತ ಹೇಳಿದ್ರು ಆ ಸೌಭಾಗ್ಯಗಳನ್ನು ನಮಗೆ ಕೊಡ್ತದೆ ಅನ್ನುವಂಥ ದೃಷ್ಟಿಯಿಂದ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರಾಮುಖ್ಯತೆಗಳನ್ನು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಕೊಟ್ಟಿದ್ದಾರೆ. ಖಂಡಿತ ಗುರುಜಿ. ಇನ್ನು ಈ ಮೂಗುತಿಯನ್ನು ಹೆಣ್ಣು ಯಾಕೆ ಧರಿಸಬೇಕು ಅಂತ? ಮೂಗುತಿ ಅನ್ನುವಂಥದ್ದು ಧಾರಣೆ ಮಾಡಲಿಕ್ಕೆ ಇಲ್ಲಿ ಹಲವಾರು ದೃಷ್ಟಿಕೋನಗಳನ್ನು ಹೇಳಿದ್ದಾರೆ ಮೂಗುತಿಗಳನ್ನು ಧಾರಣೆ ಮಾಡಲಿಕ್ಕೆ. ಅದರಲ್ಲಿ ವಿಶೇಷವಾಗಿ ಈ ಕರ್ಣವೇದನ ಅನ್ನುವಂಥದ್ದು ಮಾಡ್ತಾರೆ. ಕರ್ಣವೇದನ ಅಂತ ಹೇಳಿದರೆ ಕಿವಿ ಚುಚ್ಚುವಂಥದ್ದು. ಹಾಗೆ ಹೆಣ್ಣು ಮಕ್ಕಳಿಗೆ ಈ ವಯಸ್ಸಿಗೆ ಬಂದಂಥ ಸಂದರ್ಭದಲ್ಲಿ ಮೂಗನ್ನು ಚುಚ್ಚುವಂಥದ್ದು ಅಂತ ಹೇಳಿ, ಅದರಲ್ಲೂ ಕೆಲವರು ಎಡಗಡೆ ಕೆಲವರು ಬಲಗಡೆ ಈ ರೀತಿ ಆಧಾರಗಳುಂಟು. ಈ ಕೋಪ ಅನ್ನುವಂಥದ್ದು ಆ ಹೆಬ್ಬೆರಳಿನಿಂದ ಏನು ಮಾಡ್ತಾರೆ, ಮೇಲಿಂದ ಒಂದ್ಸಲಿ ತಲೆಗೆ ಪ್ರೆಸ್ ಮಾಡಿದಾಗ ಏನಾಗ್ತದೆ, ಎಂಥವ್ರಾದರೂ ಒಂದ್ಸಲಿ ಹೆದರಿ ಬಿಡ್ತಾರೆ. ಅವನು ಎಂಥ ಬಲಾಢ್ಯನಾದರೂ ಸಮೇತ ಇದು ಮಾಡಿ ಬಿಡ್ತಾರೆ. ಮೂಗನ್ನು ಇದು ಮಾಡೋದು ಯಾವಾಗ, ಆ ಮೂಗನ್ನು ಹಿಡಿದು ಹೀಗೆ ಮಾಡ್ತಾರೆ. ಯಾಕೆ ಅಂತ ಕೇಳಿದರೆ ಆ ಹೆಣ್ಣಿನಲ್ಲಿರುವಂಥ ಕೋಪತತ್ವ ಅನ್ನುವಂಥದ್ದು ಏನಾಗ್ತದೆ, ಆ ನರದ ಭಾಗ ಅನ್ನುವಂಥದ್ದು ಮೂಗಿನ ಮೂಲಕವಾಗಿ ಹಾದೋಗಿರ್ತದೆ. ಆ ಮೂಗನ್ನು ಚುಚ್ಚಿ ಅಲ್ಲಿ ಒಂದು ಇದನ್ನು ಮಾಡಿದಂಥದ್ದು ಒಂದು ಉದ್ದೇಶ ಏನು ಅಂತ ಕೇಳಿದರೆ, ಅಲಂಕಾರಿಕ ವಸ್ತುವಾಗಿಯೂ ಹೌದು, ಅವಳಲ್ಲಿರುವಂಥ ಕೆಲವೊಂದು ಭಾವನೆಗಳನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಅವಳಲ್ಲೇ ಬರಬೇಕು ಅಂತಾದರೆ ಆ ಭಾಗ ಅಲ್ಲಿ ಇರಬೇಕು ಅಂತ ಹೇಳಿ. ಹಾಗಾಗಿ ಮೂಗುತಿಯನ್ನು ಇದು ಮಾಡ್ತಾ ಹೋದರು. ಇನ್ನು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕಥೆಗಳನ್ನು ಸುಮಾರಷ್ಟು ಹೇಳಿದ್ದಾರೆ. ಅದರ ಬಗ್ಗಾಗಿ ಮುಂದಿನ ದಿನಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗುವ. ಖಂಡಿತ ಗುರುಜಿ. ಇನ್ನು ಈ ಮಾಂಗಲ್ಯವನ್ನು ಧರಿಸುವ ಸರಿಯಾದ ಕ್ರಮ ಯಾವುದು ಅಂತ? ಮಾಂಗಲ್ಯವನ್ನು ಧಾರಣೆ ಮಾಡಲಿಕ್ಕೆ ಹೇಗೆ ಅಂತ ಕೇಳಿದರೆ, ಗುಪ್ತವಾಗಿರುವಂಥ ಅಂಗಗಳನ್ನು ನಾವು ಹೇಗೆ ಸಂರಕ್ಷಣೆ ಮಾಡ್ತೇವೋ ಹಾಗೆಯೇ ಮಾಂಗಲ್ಯವನ್ನು ಸಮೇತ ಗುಪ್ತವಾಗಿಯೇ ಧಾರಣೆ ಮಾಡಬೇಕು, ಯಾರಿಗೂ ಕಾಣಬಾರ್ದದು. ಯಾಕೆ ಅಂತ ಕೇಳಿದರೆ, ಈ ಸತ್ಯ ಹರಿಶ್ಚಂದ್ರ ಹೋಗಿ ಸ್ಮಶಾನವನ್ನು ಕಾಯುವಂಥ ಸಂದರ್ಭದಲ್ಲಿ ತನ್ನ ಮಗ ಸತ್ತು ಹೋದ ಅಂತ ಹೇಳ್ಬಿಟ್ಟು ಅವಳ ತಾಯಿ ತೊಗೊಂಡು ಬರ್ತಾಳೆ. ತೊಗೊಂಡು ಬಂದಾಗ ಅವಳ ಹತ್ರ ಹಣ ಇರೋದಿಲ್ಲ. ಆದರೆ ಅವಳು ತನ್ನ ಮಾಂಗಲ್ಯವನ್ನು ಒಳಗಡೆ ಸೆರಗಿನ ಒಳಭಾಗದಲ್ಲಿ ಹಾಕ್ಕೊಂಡಿರ್ತಾಳೆ, ಅವಳಿಗೆ ಯಾರಿಗೂ ಕಾಣದಲ್ಲೇ ಇರುವಂಥ ರೀತಿ. ಆದರೆ ಸತ್ಯ ಹರಿಶ್ಚಂದ್ರ ಹೇಳ್ತಾನಂತೆ, ನನ್ನ ಹತ್ರ ಹಣ ಇಲ್ಲ, ನನಗೆ ಇದು ಮಾಡ್ಲಿಕ್ಕೆ ಹಣ ಇಲ್ಲ ಅಂತ ಹೇಳಿದಾಗ ಸತ್ಯ ಹರಿಶ್ಚಂದ್ರ ಹೇಳ್ತಾನಂತೆ, ನಿನ್ನ ಮಾಂಗಲ್ಯ ಇದೆಯಲ್ಲ ಅದನ್ನು ಕೊಡು, ನಿನಗೆ ಹೆಂಗೆ ಕಾಣಿಸ್ತು ಅಂತೇಳಿ ಈ ಕಡೆ ನೋಡಿದಾಗ ಅವ್ನು ನಿಜ ಸ್ವರೂಪ ಅನ್ನುವಂಥದ್ದು ಗೊತ್ತಾಗ ಇವ್ನು ನನ್ನ ಗಂಡನೇ. ಅಷ್ಟು ಪ್ರಾಮುಖ್ಯತೆ ಅಂತ ಹೇಳಿ ಆ ಮಾಂಗಲ್ಯಕ್ಕೆ. ಹಾಗಾಗಿ ಮಾಂಗಲ್ಯವನ್ನು ಯಾವಾಗಲೂ ಗುಪ್ತವಾಗಿ ಧಾರಣೆ ಮಾಡಬೇಕು. ಹಾಗಾಗಿ ಎಲ್ಲರಿಗೂ ತೋರ್ಪಡಿಕೆಗಾಗಿ ಇದು ಮಾಡುವಂಥದ್ದಲ್ಲ. ನೋಡಿ, ನಮ್ಮ ಸನಾತನ ಹಿಂದೂ ಧರ್ಮ ಎಷ್ಟು ಪವರ್ಫುಲ್ ಆಗಿದೆ ಅಂತ ಕೇಳಿದರೆ, ಯಾವಾಗ ತೋರ್ಪಡಿಕೆಗಳ ಹೆಚ್ಚಾಯಿತೋ ಮಾಂಗಲ್ಯ ಕಳ್ಳರೆಲ್ಲ ಜಾಸ್ತಿ ಆಗ್ತಾ ಬಂದರು. ಈ ಚೈನ್ ಸ್ನ್ಯಾಕರ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಬಂತು. ಯಾಕೆ ಅಂತ ಕೇಳಿದರೆ, ಈ ಸನಾತನ ಧರ್ಮ ತೋರಿಸ್ಕೊಡೋದೇ ಹಾಗೆ.
ಏನು ಅಂತ ಕೇಳಿದ್ರೆ, ನೀವು ಹೆಚ್ಚು ಅನಾಚಾರ ಮಾಡ್ತಿದ್ದೀರಾ, ನಿಮ್ಮನ್ನು ಇಟ್ಕೊಳ್ಳೋದಿಲ್ಲ. ಈ ಮಣ್ಣು ಅಷ್ಟು ಪುಣ್ಯಭೂಮಿ ಇದು. ಯಾಕೆ ನೀವು ಅನಾಚಾರ ಮಾಡಿದ್ರಿ ಅಂತ ಆದರೆ ಫಸ್ಟ್ ನಿಮ್ಮನ್ನು ಇಲ್ಲಿಂದ ಕಳಿಸ್ಬಿಡ್ತದೆ. ಒಂದೇನೋ ಆಕ್ಸಿಡೆಂಟ್ ಮಾಡಿ ಮತ್ತೊಂದು ಏನೋ ಮಾಡಿ ಹೋಗ್ಬಿಡ್ತದೆ. ಹಾಗೆಯೇ ಇಲ್ಲಿ ಯಾವುದನ್ನು ನಾವು ತೋರ್ಪಡಿಕೆಗೆ ಮಾಡಬಾರ್ದು. ಯಾಕೆ ಅಂತ ಕೇಳಿದರೆ, ತೋರ್ಪಡಿಕೆಗೆ ಮಾಡಿದಾಗ ಯಾವುದೋ ಒಂದು ರೂಪದಲ್ಲಿ ಬಂದು ಭಗವಂತ ಅದನ್ನು ನಮಗೆ ಬುದ್ಧಿಯನ್ನು ಕಲಿಸುವಂಥದ್ದೆಲ್ಲ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಯಾವುದು ತೋರ್ಪಡಿಕೆಗೆ ಆಗಬಾರ್ದು. ಅದನ್ನು ತೋರ್ಪಡಿಕೆಗೆ ಆದಾಗ ಅದರಿಂದ ಏನಾದರೂ ಸಮಸ್ಯೆ ಅನುಭವಿಸುವಂಥದ್ದು ರೆಡಿ ಇರಬೇಕು. ಒಂದು ಈ ರೀತಿಯಾಗಿ, ಇಲ್ಲ ಅಂತ ಹೇಳಿದರೆ ಸಾಂಸಾರಿಕ ವಿಚಾರಗಳಲ್ಲಿ, ಸಾಂಸಾರಿಕ ಜೀವನದಲ್ಲಿ ಅದರಿಂದ ಆಗುವಂಥ ತೊಂದರೆಗಳನ್ನು ನಾವು ಅನುಭವಿಸ್ಲಿಕ್ಕೆ ನಾವು ರೆಡಿಯಾಗಿರಬೇಕು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂಥ ವಿಷಯ. ಖಂಡಿತ ಗುರುಜಿ. ಇನ್ನು ಯಾವ ಸಮಸ್ಯೆಗಳಿದ್ರೆ ಮರುಮಾಂಗಲ್ಯ ಧಾರಣೆ ಮಾಡಲಾಗುತ್ತೆ ಅಂತ? ಜಾತಕದಲ್ಲಿ ಸಂಸೂಚಿತವಾಗಿರ್ತಕ್ಕಂಥ ಕೆಲವೊಂದು ದೋಷಗಳು. ಈಗ ಮರುಮಾಂಗಲ್ಯ ಧಾರಣೆ ಅನ್ನುವಂಥದ್ದು ಮದುವೆ ಆಗ್ದಲೇ ಇದ್ದವ್ರು ಮಾಡ್ಲಿಕ್ಕೆ ಬರುವುದಿಲ್ಲ. ಅರ್ಥ ಆಯ್ತಾ? ಏನಪ್ಪ ಅಂದರೆ, ಇವತ್ತು ಆರ್ಟಿಫಿಷಿಯಲ್ ಆಗಿ ಸುಮಾರು ಜನ ನೋಡಿದ್ದೇನೆ, ಗುರುಗಳೇ ನಾನು ಇಷ್ಟಪಟ್ಬಿಟ್ಟಿದ್ದೀನಿ, ನಮ್ಮ ತಂದೆ ತಾಯಿ ಒಪ್ತಾ ಇಲ್ಲ, ಹಾಗಾಗಿ ನಾವು ತಾಳಿ ಕಟ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟಿರ್ತೀನಿ, ಆಮೇಲೆ ವಿಶೇಷವಾಗಿ ನಾವು ಶಾಸ್ತ್ರರೀತಿಯಾಗಿ ಮದುವೆ ಆಗ್ತೀವಿ ಅಂತ. ಆ ಥರ ಎಲ್ಲ ಕೂಡೋದೇ ಇಲ್ಲ. ಯಾಕೆ ಅಂತ ಕೇಳಿದರೆ, ಇವತ್ತೇನಾಗಿದೆ, ತಾಳಿ ಅನ್ನೋದು ಒಂದು ಅಸ್ತ್ರ ಆಗಿಬಿಟ್ಟಿದೆ ಎಲ್ಲರಿಗೂ. ಆದರೆ ಅದಕ್ಕೆ ತುಂಬ ದೈವಿಕವಾಗಿರ್ತಕ್ಕಂಥ ಮಹತ್ವಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗೆ ನೀವು ಕೇಳಿದಂಥ ರೀತಿಯಲ್ಲಿ ಮರುಮಾಂಗಲ್ಯ ಧಾರಣೆಗಳು ಅನ್ನುವಂಥದ್ದು ಮದುವೆ ಆದ ನಂತರದಲ್ಲಿ ಜಾತಕದಲ್ಲಿ ಏನಾದರೂ ದೋಷಗಳಿತ್ತು, ಈ ಮರುಮಾಂಗಲ್ಯ ಧಾರಣೆ, ಈ ಕೆಲವೊಂದು ದುಷ್ಟಗ್ರಹ ಕುಜನ ದೋಷಾದಿಗಳು ಆಗಿರಬಹುದು, ಅಥವಾ ಆ ಒಂದು ಸ್ಥಾನದಲ್ಲಿ ನಾವು ಯಾವ ದಾಂಪತ್ಯ ಜೀವನಕ್ಕಾಗಿರ್ಬೋದು, ಸಾಂಸಾರಿಕ ಜೀವನದಲ್ಲಿ ಆಗ್ತಿರುವಂಥ ತೊಂದರೆಗಳನ್ನು ಕ್ರೋಢೀಕರಿಸಿ ಅಲ್ಲಿ ಇರುವಂಥ ದುಷ್ಟಗ್ರಹಗಳ ಶಾಂತಿಯನ್ನು ಮಾಡಿಕೊಂಡು ನಂತರದಲ್ಲಿ ಈ ಮರುಮಾಂಗಲ್ಯ ಧಾರಣೆ, ಮಾಂಗಲ್ಯವನ್ನು ಪುನಃ ತಂದು ಆ ಮಾಂಗಲ್ಯಕ್ಕೆ ಈ ಮಾಂಗಲ್ಯ ಸೂಕ್ತಾದಿಗಳು ಅನ್ನುವಂಥದ್ದು, ಹಾಗೆ ಇನ್ನೂ ಹಲವಾರು ಬೇರೆ ಬೇರೆ, ಅದರಲ್ಲಿ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಕೆಲವೊಂದೆಲ್ಲ ಋಷಿಗೆ ಪ್ರಣೀತವಾಗಿರ್ತಕ್ಕಂಥದ್ರಿಂದ ಕೊಟ್ಟಿದ್ದಾರೆ. ಈ ರೀತಿ ಈ ವಿಧಿಗಳನ್ನು ಮಾಡಬೇಕು. ಒಂದು ಗುರುಗಣಪತಿ ಪೂಜೆಗಳನ್ನು ಮಾಡಿಕೊಳ್ಳುವಂಥದ್ದು, ನಂತರದಲ್ಲಿ ಬ್ರಾಹ್ಮಣರಿಗೆ ಫಲದಕ್ಷಿಣೆಗಳನ್ನು ಅರ್ಪಣೆ ಮಾಡಿ ಅವರಿಬ್ಬರ ಹೆಸರಿನಲ್ಲಿ ಸೂಕ್ತ ಜಪಗಳನ್ನು ಮಾಡುವಂಥದ್ದು, ಐಕಮತ್ಯ ಸೂಕ್ತ ಜಪಗಳನ್ನು ಮಾಡಿ ತದನಂತರದಲ್ಲಿ ಅವ್ರಿಗೆ ಏನು ಮಾಡೋದು ಅಂತ ಕೇಳಿದರೆ ಮರುಮಾಂಗಲ್ಯ ಧಾರಣೆಯನ್ನು ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಇದು ಒಂದು ಮದುವೆ ಮಾಡಿದ ಲೆಕ್ಕನೇ ಇದು ಪುನಃ ಮರುಮಾಂಗಲ್ಯ ಧಾರಣೆ ಅಂದರೆ ಸುಮ್ಮನೆ ಮರು ಅಂತ ಹೇಳಿದರೆ ಪುನಃ, ಮಾಂಗಲ್ಯ ಅಂತ ಹೇಳಿದ್ರೆ ಮಾಂಗಲ್ಯ, ಧಾರಣೆ ಅಂತ ಹೇಳಿದ್ರೆ ಹೀಗೆ ಧಾರಣೆ ಮಾಡ್ಕೊಳ್ಳೋದಲ್ಲ. ಇದರ ಗೂಢಾರ್ಥ ಅನ್ನುವಂಥದ್ದು, ಇದಕ್ಕೆ ಪೂಜೆ ಮಾಡುವಂಥ ವಿಧಿವಿಧಾನಗಳು ಸುಮಾರಷ್ಟಿದೆ. ಅದರ ರೀತಿಯಂತೆಯೇ ಮಾಡಿದಾಗ ಅದು ನಮಗೆ ಫಲವನ್ನು ಕೊಡ್ತದೆ. ಇಲ್ಲ ಅಂತ ಹೇಳಿದ್ರೆ ಅನರ್ಥಗಳನ್ನು ಕೊಟ್ಟು ನಾವೇ ಅನುಭವಿಸಬೇಕಾಗಿರುವಂಥದ್ದು ಕಾಣಿಸ್ತದೆ. ಇವತ್ತು ಆಗ್ತಿರೋದು ಎಲ್ಲ ಕಡೆಯೂ ಅದೇ. ಯಾಕೆ ಅಂತ ಕೇಳಿದರೆ ನೋಡಿ, ನಮ್ಮ ಸನಾತನ ಹಿಂದೂ ಧರ್ಮವನ್ನು ನಾವು ಎಲ್ಲಿ ತನಕ ರಕ್ಷಣೆ ಮಾಡುವುದಿಲ್ಲ ಅಲ್ಲಿ ತನಕ ನಮ್ಮ ಹಿಂದೂ ಧರ್ಮದ ಮೇಲೆ ಅತಿಯಾಗಿರ್ತಕ್ಕಂಥ ಆಕ್ರಮಣಗಳು ಆಗಿಯೇ ಆಗ್ತದೆ. ಯಾಕೆ ಅಂದರೆ ಹಾಳು ಮಾಡ್ತಿರೋದು ಯಾರು? ನಾವೇ. ಅದು ಹಾಳು ಮಾಡ್ತಿರೋದನ್ನ ಯಾವುದೋ ಒಂದು ಶಕ್ತಿ, ಯಾವುದೋ ಒಂದು ಸುಮ್ಮನೆ ಅಲ್ಲ, ಅದೇನೋ ಒಂದು ಲೋಟವೋ ಅಥವಾ ಮತ್ತೊಂದೋ ಅಲ್ಲ, ಅದೊಂದು ಅಗಾಧವಾಗಿರ್ತಕ್ಕಂಥ ಶಕ್ತಿ. ಹಾಗಾಗಿ ಅದನ್ನು ನಾವು ರಕ್ಷಣೆ ಮಾಡಬೇಕು. ಓಕೆ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.